ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಪಂಚಾಯತಿಯಲ್ಲಿ ಅಧ್ಯಕ್ಷ ಇತ್ತಿತ್ತಂದ್ರೂ ನಡೀತೈತಿ. ರಾಜ್ಯದಲ್ಲಿ ಸರ್ಕಾರಗಳು ಅಲ್ಲಿ ಮುಖ್ಯಮಂತ್ರಿಗಳು ಇರಲಿಲ್ಲ ಅಂದ್ರೂ ಸರ್ಕಾರ ನಡಿಬಹುದು. ಆದ್ರೆ ಒಬ್ಬ ರೈತ ಬೆಳಿಲಿಲ್ಲ ಅಂತಂದ್ರೆ ಯಾರೂ ಬದುಕಲ್ಲ. ಅನ್ನ ತಿನ್ನೋರು ರೈತನಿಂದೇ ತಿಂತಾರ, ಎಲ್ಲ ಆಫೀಸರು ರೈತನಿಂದ ತಿಂತಾರ್ರಿ. ದಯವಿಟ್ಟು ಇದೇ ರೈತನಿಗೆ, ಅನ್ನ ಕೊಡುವಂತ ರೈತನಿಗೆ ಯಾರು ಮೋಸ ಮಾಡಬೇಡ್ರಿ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಕೊಟ್ಟವ. 49,000 ಹೆಕ್ಟೇರ್ ಪ್ರದೇಶವನ್ನ ಇವತ್ತು ಮಲತಾಯಿ ಧೋರಣೆಯನ್ನು ಇಟ್ಕೊಂಡು ಇವತ್ತು ಇಂಡಿಗೆ ಹೋಯ್ತು. ಅದರಲ್ಲಿನೇ ನಾವು ಕೆನಲ್ ಇವತ್ತು ನಾವು ತಗೊಂಡ್ರೆ 28,000 ಹೆಕ್ಟೇರ್ ಪ್ರದೇಶವನ್ನ ನಮಗೆ ಕೊಡ್ಲಿಕ್ಕೆ ಏನಾಗ್ತದ್ರಿ? ರೇವಣ ಸಿದ್ದೇಶ್ವರ ಏತ ನೀರಾವರಿ ಪ್ರದೇಶವನ್ನ ವಂಚಿತವಾದಂತಹ ಪ್ರದೇಶಗಳಿಗೆ ಕೊಡ್ರಿ. ನಾವು ಕೇಳುವಂಥದ್ದು ವ್ಯವಸ್ಥಿತವಾಗಿ ಕೇಳಕತ್ತೀವಿ. ಯಾಕಂದ್ರೆ ಸಾಕಷ್ಟು ರೈತರಿಗೆ ಕೊಡ್ಲಿಕ್ಕೆ ನೀರಿಲ್ಲ ಸರ್. ಅಲ್ಲಿ ಯಾವ ಜಮೀನುಗಳಿಗೆ ನೀರಿಲ್ಲ ಅಥವಾ ಇರ್ತಕ್ಕಂಥ ರೈತರಿಗೆ ದನಕರಗಳಿಗೆ ನೀರಿಲ್ಲ. ಅಂತ ವ್ಯವಸ್ಥೆಯೊಳಗ ರೈತರು ಇವತ್ತು ಬದುಕಕತ್ತಾರ. ಅಂತ ರೈತರದು ಒಮ್ಮೆ ತಲೆ ಕೆಟ್ಟಿತ್ತಂದ್ರ ಎಲ್ಲ ಆಫೀಸ್ಗಳು ಬಂದಾತವ, ರೋಡ್ ಹೆದ್ದಾರಿಗಳು ಬಂದಾತವ. ಅಂತ ಒಂದು ವ್ಯವಸ್ಥೆಗೆ ದಯವಿಟ್ಟು ಈ ಒಂದು ಜಿಲ್ಲಾಡಳಿತ ಬರಬಾರದು ಅಂತ ನನ್ನ ಅಪೇಕ್ಷೆ ಐತಿ. ಆ ರೈತರಿಗೆ ನೀವು ಆದಷ್ಟು ಹೆಲ್ಪ್ ಮಾಡ್ರಿ. ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ರೈತರೇ ನಿಮ್ಗೆ ಕೊಡ್ತಾರ. ಇವತ್ತು ನೀವು ಅವ್ರಿಗೆ 2 ರೀತಿಯಲ್ಲಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ. ನಮ್ಮಲ್ಲಿ ಹಸಿ ಮಾಲ್ ಒಯ್ತಾರ್ರಿ, ಅದು ಒಯ್ದು 3,000 ರೂಪಾಯಿ ಹಿಡಿದು ಅವ್ರು 8,000 ರೂಪಾಯಿ ಮಾರ್ತಿರ್ತಾರ. ಅದ್ರ ಪುಸ್ತಕ ಸಹಿತ ಮಾರ್ತಾರ. ನಾವು ರೈತರು ಹುಚ್ಚರು. ಒಂದು ವೇಳೆ ಈ ರೈತ ಸಂಘಟನೆಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೀತು ಅಂದ್ರ ಈ ಆಡಳಿತ ಪಕ್ಷಗಳೆಲ್ಲ ನಿಂತು ಬಿಡ್ತಾವ. ಇವರು ಕುರ್ಚಿ ಕಾಲಾಗಿ ಬಡದಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಅನುಕೂಲ ಬಂದಾಗ ಅವ್ರು ಬಡದಾಡ್ತಾ ಇದ್ದಾರೆ. ನಾವು ನಮ್ಮ ಅನುಕೂಲ ಬಂದಾಗ ನಾವು ಅವ್ರಿಗೆ ಬೇಳಗತ್ತಿದೆ, ಅವ್ರು ನಮಗೆ ತಳಗ ಬಗ್ಗಿಸಿ ಕಾರ್ ಇಡ್ಲಕತ್ತಾರ. ಇದು ನಮ್ಮ ಸಂಘಟನೆ ಇಲ್ಲ. ನಮ್ಮ 100 ಎಕರೆ ಜಮೀನು ಎಲ್ಲ ಪ್ರತಿಯೊಬ್ಬ ರೈತರು ಒಂದು 100 ಎಕರೆ ಜಮೀನು ಇದ್ರಾಗ ಯಾರಾದ್ರೂ ಬಹಳ 4 ಜನರು 50 ಎಕರೆ 20 ಎಕರೆ ಇರ್ಬೋದು. ಎಲ್ಲರೂ ದೊಡ್ಡ ರೈತರು ಅದಾರ. ಬಟ್ ಅವರು ಸರ್ಕಾರಕ್ಕೆ ದುಡ್ಡು ಕೊಡೋದು ತಾಕತ್ತದ, ನೀರು ಕೊಟ್ರ ಅದೇ ಮೂಲ ಅವಶ್ಯಕತೆ ಅದ. ದಯವಿಟ್ಟು ಒಂದು ವಂಚಿತ ಪ್ರದೇಶಗಳಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ಚಡಚಣ, ಬಬಲೇಶ್ವರ ಒಂದು ಈ 3 ತಾಲೂಕುಗಳಲ್ಲಿ ಏನಂದ್ರೆ ಸಾಕಷ್ಟು ಹಳ್ಳಿಗಳು ಬಹಳ ಹಿಂದುಳಿದವು. ಮತ್ತು ಆಲ್ರೆಡಿ ಈಗ ಇರ್ತಕ್ಕಂಥ MB ಪಾಟೀಲ್ ಸಾಹೇಬ್ರಿಗೂ ಕೂಡ ಅವರಿಗೂ ನಾವು ಮನವಿ ಕೊಟ್ಟಿದ್ದೆವು. ಅವರು ಕೂಡ ಅದಕ್ಕೆ ಆಕ್ಷೇಪ ಕೊಟ್ಟರ. ಮುಂದೆ ನಮ್ಮದೇ ಆದಂಥ ನಾಲ್ಕಾಳು ಮತಕ್ಷೇತ್ರ ಸಾಹೇಬರು ಕಡಕನೂರು ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಆದಷ್ಟು ದಯವಿಟ್ಟು ಇದನ್ನು ಪೂರ್ಣಗೊಳಿಸಬೇಕು ಅಂಥೇಳಿ ನಾನು ಕೇಳ್ತೀನಿ. ಅದು ಕೊಟ್ಟಿರ್ತಕ್ಕಂಥ ಟೆಂಡರಿಸ್ಟ್ಗರಿಗೆ, ಆ DPR ಟೆಂಡರಿಸ್ಟ್ಗರಿಗೆ ಅವ್ರಿಗೆ ಕೊಟ್ಟರೆ ಅಂದ್ರೆ ಅದು ಅವರು ಸಾಮಾನ್ಯವಾಗಿ ಮಾಡ್ತಾರೆ. ಆದರೆ ಇದೇ ರೀತಿ ರೈತನೇ ಒಂದು ಸ್ವಲ್ಪ ಎಚ್ಚೆತ್ತು ಮತ್ತಷ್ಟು ಸ್ವಲ್ಪ ಜನ ಇದು ಅಂದ್ರೆ ಅವ್ರು ರೋಡಿಗಳಿದ್ರ ಅದು ಸರಿಯಾಗೋದಿಲ್ಲ. ಅಷ್ಟೇನು ಹಗುರವಾಗಿ ರೈತರು ತಿಳ್ಕೊಬೇಡ್ರಿ ಅಂತೇಳಿ ದಯವಿಟ್ಟು ನನ್ನ ಮಾತಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಭಾರತ್ ಮಾತಾ ಕಿ ಜೈ. ಹಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ. ನಾನು ರಾಜೇಂದ್ರ ಶಂಕರಗೌಡ ಪಾಟೀಲ್, ನೀರಾವರಿ ವಂಚಿತ ಪ್ರದೇಶವಾದಂಥ ಕನ್ನೂರು ಮಣಸನಾಳದಿಂದ ವತಿಯಿಂದ ಮಾತನಾಡೋದು. ಇವತ್ತು ನಾವು ಕನ್ನೂರು ಮಣಸನಾಳದವ್ರು ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಗಡಿ ಭಾಗದೊಳಗೆ ನೀವು ನೀರಾವರಿಯ ಯಾವುದೇ ಸೌಲಭ್ಯ ನಮಗಿಲ್ಲ. ಈಗ ಸಾಕಷ್ಟು ಮಳೆ ಆದ್ರೂ ಸಹಿತ ಈ ಸದ್ದ ಏನಪ್ಪ ಕುಡಿಲಿಕ್ಕೆ ನೀರಿಲ್ಲ. ಅದಕ್ಕೆ ನಮ್ಮ ಬದುಕು ಏನದಪ್ಪ ಅಂದ್ರೆ ಬರೇ ದನ ಕರ, ನಮ್ಮಲ್ಲೇ ನಮ್ಮ ಫಲವತ್ತಾದ ಭೂಮಿ ಮೇಲೆ ದನ ಕರ ಕುರಿ ಮೇಲೆ ನಾವು ಇರ್ತಕ್ಕಂಥವ್ರು. ಅಂಥವ್ರಿಗೆ ಸಹಿತ ನಮ್ಗೆ ಕುಡಿಲಿಕ್ಕೆ ನೀರಿಲ್ಲ. ಈಗಾಗಲೇ ನಾವು ನಮ್ಮ ಕುಡಿಯೋ ನೀರಿನ ಸಲುವಾಗಿ ಹಾಗೂ ಸಮಗ್ರ ನಿರ್ವಹಣೆ ಸಲುವಾಗಿ ಎಷ್ಟೋ ಹೋರಾಟಗಳನ್ನು ಮಾಡಿದ್ದೀವಿ, ಮನವಿ ಮಾಡಿದ್ದೀವಿ. ನಮ್ಮ ಶಾಸಕರಾದಂಥ ಕಟಕಗೊಂಡ ಸಾಹೇಬರು ಇಲೆಕ್ಷನ್ಗೆ ಬಂದಾಕ್ರ ನಾವು ಅವ್ರಿಗೆ ಒಂದೇ ಒಂದು ಮಾತು ಬೇಡ್ದೆವು, ನಮಗೇನೂ ಬೇಡ್ರಿ, ಸಮಗ್ರ ನೀರಾವರಿ ಆಗಬೇಕು, ಸಮಗ್ರ ನೀರಾವರಿ ಮಾಡೇ ತೀರ್ಥ ಅಂತೇಳಿ ಶಾಸಕರು ನಮಗೇನಪ್ಪ ಅಂದ್ರೆ ಅಭಯವನ್ನು ಕೊಟ್ಟರು. ಈಗ ಏನಾಗಿಬಿಟ್ಟದಪ್ಪ ಅಂದ್ರೆ ಈ ಸರ್ಕಾರ ಏನಪ್ಪ ಅಂದ್ರೆ ಕಿವಿ ಇಲ್ಲದ ಸರ್ಕಾರ, ಕಿವುಡ ಸರ್ಕಾರ ಆಗ್ಯದ, ಕಣ್ಣಿಲ್ಲದ ಸರ್ಕಾರ, ಕುರುಡ ಸರ್ಕಾರ ಆಗ್ಯದ. ಅದಕ್ಕೆ ನಾವು ಯಾವುದೇ ರೀತಿಯಾಗಿ ನೀರವನ್ನು ಪಡಿತಕ್ಕಂಥದ್ದು ನಮ್ಮ ಜನ್ಮಸಿದ್ಧವಾದ ಹಕ್ಕ. ಅದಕ್ಕೆ ಎಲ್ಲ ಪದಾಧಿಕಾರಿಗಳು, ಭಾರತೀಯ ಪದಾರ್ಥಿಗಳು ನಾವು ಒಗ್ಗಟ್ಟಾಗಿ ನಮ್ಮ ಬರ್ತಕ್ಕಂಥ ಸೌಲಭ್ಯಗಳನ್ನು ಪಡೆಯುವುದು ನಮ್ಮ ಹಕ್ಕದ. ಈ ರೇವಣಸಿದ್ಧ ಯಾತ್ ನೀರಾವರಿ ಏನದಪ್ಪ ಅಂದ್ರೆ ಕನ್ನೂರು ಗ್ರಾಮ ಪಂಚಾಯತಿ ಏರಿಯಾದೊಳಗೆ ಹಾಗೆ ಹೋಗ್ತದೆ. ಅದಕ್ಕೆ ಅಲ್ಲಿ ಏನದಪ್ಪ ಅಂತಂದ್ರೆ ಚೇಂಬರ್ ಬಿಡ್ರಿ ಅಂತೇಳಿ ನಾವು ಸಾಕಷ್ಟು ಮನವಿ ಮಾಡಿದ್ದೀವಿ. ಅದಕ್ಕೆ ಯಾರೂ ಸ್ಪಂದನ ಮಾಡ್ತಿರಲಿಲ್ಲ. ಇವತ್ತು ರೇವಣಸಿದ್ಧ ಯಾತ್ ನೀರಾವರಿ ನಮ್ಮ ಕನ್ನೂರು ಭಾಗದೊಳಗೆ ಹಾಯಿ ಹೋಗ್ತದ. ಅದನ್ನ ನಮಗೆ ನೀರು ಕೊಡದೇ ಇದ್ರೆ ಜಾಕ್ವೇಲ್ ಅಥವಾ ಚೇಂಬರ್ ಬಿಡ್ಲಿಕ್ಕಂದ್ರೆ ನಾವೇನಪ್ಪ ಅಂದ್ರೆ ನಮ್ಮ ಭೂಮಿಯೊಳಗೆ ಹಾಯ್ಲಿಕ್ಕೆ ಬಿಡುವುದಿಲ್ಲ ಅಂತ. ಅದಕ್ಕೆ ಇವತ್ತಿನ ದಿವಸ
ಏನು ನಮಗೇನಪ್ಪ ಅಂದ್ರೆ ಈಗ ನಾವು ನೀರಾವರಿ ವಂಚಿತ ಆದ್ಯಪ್ಪ ಅಂದ್ರೆ ಮುಂದಿನ ನಮ್ಮ ಮಕ್ಕಳು ಮರಿಯದಪ್ಪ ಅಂದ್ರೆ ನಮಗೆ ಶಾಪ್ ಬಿಡ್ತಾರೆ. ಅದಕ್ಕೆ ನೀರಾವರಿ ಪಡಿತಕ್ಕಂಥದ್ದು ನಮ್ಮ ಜನ್ಮಸಿದ್ಧವಾದಂಥ ಹಕ್ಕ. ಏನೇ ಬರಲಿ ನಾವು ಇಲ್ಲಿವರೆಗೆ ಮನೆ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೆ ಕಷ್ಟ ಕಡೆ ಒಳಗೆ ಒಂದು ಮಾತು ಹೇಳ್ತೀನಿ, ನಾವು ಹನಿ ರಕ್ತ ಕಟ್ಟಾದ್ರೂ ಸಹಿತ ನೀರು ಪಡ್ತೇವೆ ಆಗಿರ್ತಕ್ಕಂಥ ನಿಮ್ಮೆಲ್ಲ ನೀವು ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಾಂಸದ ಪ್ರಧಾನಗಳಿಗೂ ಮಾಧ್ಯಮದ ಮಿತ್ರರಿಗೂ ಎಲ್ಲ ರೈತರಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾಡ್ತೀನಿ. ಭಾರತೀಯ ಕಿಸಾನ್ ಸಂಘಕ್ಕೆ ಯಾವತ್ತು ನಮ್ಮ ಜಿಲ್ಲೆಯ ನಿಮ್ಮ ಹೆಸರು ಈಗ ಹೇಳ್ಬಿಡಿ. ಯಾವತ್ತು ನಮ್ಮ ಜಿಲ್ಲೆಯ ಹಿರಿಯ ರೈತ ಬಾಂಧವರೇ, ಯುವ ರೈತ ಬಾಂಧವರೇ, ರೈತ ಮಹಿಳೆಯರೇ, ಎಲ್ಲರೂ ಏನಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಸದಾ ಕೇವಲ ರಾಜಕಾರಣಿಗಳ ಹಿಂದೆ ಓಟ್ ಹಾಕಲಿಕ್ಕೆ ರೈತರು ಅದಾರ ಅಂತೇಳಿ ತಿಳ್ಕೊಂಡಿದ್ರು. ಈ ನಡೀತಿರ್ತಕ್ಕಂಥ ಬಹುಶಃ ಇದು 4ನೇ ಹೋರಾಟ. ಇವತ್ತು ನನ್ನ ಭಾಗದ ರಾಜಗೌಡರು ಹೇಳ್ದಂಗೆ ಕನ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 10 ಹಲವಾರು ಹಳ್ಳಿಗಳು, ವಸ್ತಿಗಳು, ದೊಡ್ಡಿಗಳು ಅಂಥೇಳಿ ಅಂದ್ರೆ ಮಡಸ್ನಾಳ ಗ್ರಾಮ ಎತ್ತು ಹೇಳುವಂಥ ಪ್ರಸಂಗ ಏನೈತಪ್ಪ ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿಗಳೇ ಮತ್ತು ನಾಗಠಾಣ ಮತಕ್ಷೇತ್ರದ ಶಾಸಕರೇ ಬಹುಶಃ ಕಿವಿ ನಿಮಗೆ ಬಂದಾಗಿದ್ದು ಅಂದ್ರೆ ಇವತ್ತಿನ ಈ ಹೋರಾಟದ ಮುಖಾಂತರ 4ನೇ ಬಾರಿ ನಿಮಗೆ ನೆನಪು ಮಾಡಲಿಕ್ಕೆ ಭಾಳ ಒಂದು ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬೇಸಿಗೆ ಕಾಲದಲ್ಲಿ 1,000 ಫೂಟ್ ಹೊಡೆದ್ರೂ 1 ಇಂಚ್ ನೀರು ಬೀಳಂಗಿಲ್ಲ ನಮ್ಮಲ್ಲಿ. ಇದು ತಮ್ಮೆಲ್ಲರ ಗಮನದಲ್ಲಿ ಅದ, ಶಾಸಕರಾಗಲಿ ಉಸ್ತುವಾರಿ ಮಂತ್ರಿಗಳಾಗಲಿ. ಇಷ್ಟು ನಾವು ಹೋರಾಟ ಮಾಡ್ಲಿಕ್ಕತ್ತೀವಿ. ನೀವು ಬಹುಶಃ ನೀವು ಎಲ್ಲಿವರೆಗೆ ನಮಗೆ ಆ ರೇವಣ ಸಿದ್ದೇಶ್ವರ ಏತ್ ನೀರಾವರಿ ಇಂಡಿ ರೈತರು ನಮ್ಮ ರೈತರಲ್ಲ ಅನ್ನತ್ತಿಲ್ಲ, ಅವರು ನಮ್ಮ ರೈತರ. ಆದ್ರೆ ಅದೇ ರೈತರಿಗೆ ಪದೇ ಪದೇ ನೀವು ನೀರು ಕೊಡಾತ್ತೀರಿ, ನಮಗೇನಿದಿಲ್ಲ. ಅದರೊಳಗೆ ನಮಗೆ ಇನ್ನೇಗ ರಾಜಗೌಡರು ಹೇಳ್ದಂಗೆ ಕುಡಿಲಿಕ್ಕೆ ನೀರು ಎದಕ್ರಿ ಕುಡಿಲಿಕ್ಕೆ ನೀರು ಕೊಡು ಅಂತೇಳಿ ಕೇಳಿದ್ರು ಇಲ್ಲಿವರೆಗೆ ಅಂದ್ರೆ ಬಹುಶಃ ಬೇರೆ ಬೇರೆ ತಾಲೂಕೊಳಗೆ 10, 20 ಕೆರೆ ಆದರೂ ನಮಗೆ ಮೂಗಿಗೆ ತುಪ್ಪ ಒರೆಸುವಂಥವು 2 ಕೆರೆ ಆಗ್ಯಾವ. ಒಂದು ಮಡಸನಾಳ ಗ್ರಾಮದಾಗ, ಇನ್ನೊಂದು ಕನ್ನೂರು ಗ್ರಾಮದಲ್ಲಿ. ಹಂಗೆ ನೋಡಿದ್ರೆ ನಮ್ಮ ಬಲ್ಯಕ್ಕ ಇರ್ಬೋದು 2 ಎಕರೆ ಅದಾವು. ಇದ್ದಿದ್ರೊಳಗೆ ಏನಪ್ಪ ಅಂದ್ರೆ ಗುಡ್ಡಗಾಡಿದ್ದಂಥ ಪ್ರದೇಶ. ನಮಗೆ ಕುಡಿಲಿಕ್ಕೆ ನೀರು ಬೇಕಂತೇಳಿ ಕೇಳಿರ್ತಕ್ಕಂಥ ವಿಷಯ ಮಾನ್ಯ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ ಭಾಳ ವಿನಮ್ರತೆಯಿಂದ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ 4 ಹೋರಾಟ ಆಗ್ಯಾವ. ಇನ್ನು ಮುಂದೆ ಬರ್ತಂಥದ್ದು ನೀವು ಎಲ್ಲಿವರೆಗೆ ನಮಗೆ ಆ ರೇವಣ ಸಿದ್ದೇಶ್ವರ ಏತ್ ನೀರಾವರಿ ಒಳಗೆ DPR ಒಳಗೆ ಬಿಟ್ಟು ಹೋದಂಥ ನಮ್ಮ ನೀರಾವರಿ ವಂಚಿತ ಆಗಿರ್ತಕ್ಕಂಥ ಪ್ರದೇಶಗಳು ಇಲ್ಲಿವರೆಗೆ ಕುಡಿಲಿಕ್ಕೆ ನೀರು ಕೇಳಿವಿ. ಇನ್ನು ಮುಂದಿಲ್ಲ. ನಮ್ಮ ಭಾಗಗಳಿಗೆ ಏನಪ್ಪ ಅಂತಂದ್ರೆ ಸಮಗ್ರ ನೀರಾವರಿ ಆಗಬೇಕಂತೇಳಿ ನಾ ಭಾಳ ಸ್ಪಷ್ಟತೆಯಿಂದ ಕೇಳ್ತೀನಿ. ನೀವೇನಾದರೂ ಆ ರೇವಣ ಸಿದ್ದೇಶ್ವರ ಏತ್ ನೀರಾವರಿ ಒಳಗಿರ್ತಕ್ಕಂಥ ನಮ್ಮ ಬಿಟ್ಟು ಹೋಗಿರ್ತಕ್ಕಂಥ 28,000 ಹೆಕ್ಟೇರ್ ನಮ್ಮ ನಾಗಠಾಣ ಹಾಗೂ ಚಡ್ಚಾಣ ವಂಚಿತ ಪ್ರದೇಶ ಆಗಿರ್ತಕ್ಕಂಥ ಎರಡಕ್ಕೂ ನೀರು ಕೊಡಲೇಬೇಕಂತೇಳಿ ಈ ವೇದಿಕೆ ಮುಖಾಂತರ ನಮಗೆ ಭಾಳ ಸ್ಪಷ್ಟಪಡಿಸ್ತೀನಿ. ಎಲ್ಲಿವರೆಗೆ ನೀವು ಕೊಡಂಗಿಲ್ಲ, ಬಹುಶಃ DC ಆಫೀಸ್ವರೆಗೆ ಬರೀ ಒಂದು 15 ದಿನಕ್ಕೊಮ್ಮೆ ಬರತ್ತರ ತಿಳ್ಕೊಂಡಿರ್ಬೋದು. ಬಹುಶಃ ಒಂದಿನ ನಾವು ಇಲ್ಲೇ ಬಂದು ಟೆಂಟ್ ಹಾಕ್ತೀವಿ, ರಾತ್ರಿ ಅಹೋರಾತ್ರಿ ಧರಣಿ ಹಮ್ಕೋತೀವಿ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾವತ್ತು ಭಾರತೀಯ ಕಿಸಾನ್ ಸಂಘ ರೈತರಿಗೆ ಯಾವಾಗಲೂ ಬೆನ್ನೆಲುಬಾಗಿರ್ತದೆ. ಬಹುಶಃ ಇಬ್ರು ಏನಪ್ಪ ಅಂತಂದ್ರೆ ಜೋಡೆತ್ತುಗಳಿದ್ದಂಗೆ, ಮಲ್ಲನಗೌಡರು ಮತ್ತು ಬಗಲಿಗೌಡರು ಇಬ್ರು ಯಾವಾಗಲೂ ಏನಪ್ಪ ಅಂತಂದ್ರೆ ಹೆಗಲಿಗೆ ಹಾಕೋದಂಗೆ ಸರ್ಕಾರಕ್ಕೆ ಯಾರಾದರೂ ಕಿವಿ ಎತ್ತಿ ಕಿಶನ್ ಹೇಳ್ತಿದ್ರಪ್ಪ ಅಂದ್ರೆ ಅವು ಇಬ್ರು ನಾಯಕರು ಈ ರೇವಣ ಸಿದ್ದೇಶ್ವರ ಏತ್ ನೀರ ಬಗ್ಗೆ ಬಹಳ ಸಮಗ್ರವಾಗಿ ಸ್ಟಡಿ ಮಾಡಿ ಸರ್ಕಾರ ಮಟ್ಟದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ತಲುಪಿಸುವಂಥ ಕಾರ್ಯ ಮಾಡಿರ್ತಕ್ಕಂಥ ಇವತ್ತು ಹೆಮ್ಮೆ ವಿಷಯ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಅದ್ರ ಜೊತೆನೇ ನಿಮ್ಮಿಬ್ಬರ ಜೊತೆನೇ ನಾವು ಮಡಸ್ನಾಳ ಗ್ರಾಮಸ್ಥರು, ಕನ್ನೂರಿಗೆ ಬರ್ತಕ್ಕಂಥ ಎಲ್ಲ ವ್ಯಾಪ್ತಿಯಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯತ್ ಸದಸ್ಯರು ಇಲ್ಲಿ ಯಾವುದೂ ರಾಜಕೀಯ ಮಾಡಲಾರ್ದೆ ಪಂಚಾಯತ್ ಸದಸ್ಯರು ನಮ್ಮ ಜೋಡಿ ಬಂದಿದ್ದಾರೆ ಕನ್ನೂರು ಗ್ರಾಮ ಪಂಚಾಯತಿದು. ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ ಜಾತಿ ಪಕ್ಷ ಎಲ್ಲ ಭೇದ ಮರೆತು ಈ ರೈತರಿಗೆ ಒಳಿತಾಗಲಿ ಅಂಥೇಳಿ ನಮ್ಮ ಈ ಹೋರಾಟ ಯಶಸ್ವಿಯಾಗಲಿ. ಮುಂದಿನ ದಿನಮಾನದೊಳಗೆ ನೀವು ನಮ್ಮ DPR ಒಳಗೆ ನಮ್ಮ ನೀರಾವರಿ ವಂಚಿತ ಪ್ರದೇಶಗಳಾದಂಥ ಇವೆಲ್ಲನೂ ಜೋಡಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ನೀರಾವರಿ ಏತ್ ನೀರಾವರಿ ಬರ್ತಕ್ಕಂಥ ಪೈಪ್ಲೈನಕ್ಕೆ ನಾವು ಅಡ್ಡಿಪಡಿಸೇ ಪಡಿಸ್ತೀವಿ ಅಂಥೇಳಿ ಭಾಳ
ಧೈರ್ಯದಿಂದ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಡೀ ಎಲ್ಲ ರೈತ ಕುಲಕ್ಕೆ ನನ್ನ ಸುತ್ತ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಗದ ತಾಲೂಕಾ ಸಮಗ್ರ ಎಲ್ಲ ಭಾಗದ ಒಟ್ಟು ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಏನದ ಅಪೇಕ್ಷೆ. ಅದರೊಳಗೆ ಏನಾಗ್ಯದ ಅಂತಂದ್ರೆ ವಿಶೇಷವಾಗಿ ಏನದ ರೈತರಿಗೆ ನ್ಯಾಯಾಲಯದಿಂದ ಮಂಜೂರಾದಂಥ ಅವಾರ್ಡ್ ಏನಂತಾರಲ್ಲ, ಈಗ ನಮ್ಮಲ್ಲಿ ಏನದ ಒಬ್ಬರು ಇಲ್ಲಿ ಬಂದಾರ ಬಾವಡೆಪ್ಪ ಹರಿಜನ್ ಅಂತ ಬಂದಾರ, ಅವ್ರು ಸಮಗ್ರ ಅವರೇ ಏನದ ಒಂದು ಹೋದಂಥ ಜಮೀನಿಗೆ ಆ್ಯಸ್ ಪರ್ ಕೋರ್ಟ್ ಆರ್ಡರ್ ಅದರ ಪ್ರಕಾರ ಏನದ ಜಮೀನಿಗೆ ರೊಕ್ಕ ಮಂಜೂರು ಮಾಡಬೇಕು. ಮೊದಲು ಏನದ ಒಂದು 4-6 ಮಂದಿ ಏನದ ತೊಗೊಂಡ್ರು. ನಂತರದೊಳಗೆ ಸರ್ಕಾರ ಬದಲಾಯಿತು. ಬದಲಾದ ಕೂಡಲೇ ಏನದ ಹೆಂಗೆ ಸಮಸ್ಯೆ ಅಂತಂದ್ರೆ ರೈತರಿಗೆ ಅಗಾವ್ ರೊಕ್ಕ ಬರ್ತಾವ ಅಂತೇಳಿ ಏನೇನೋ ಸಾಲ ಸೋಲ ಮಾಡಿಕೊಂಡು ಪ್ರಪಂಚ ಮಾಡಾಯ್ತು. ಉದಾಹರಣಾರ್ಥವಾಗಿ ಇಲ್ಲಿ ಬಂದಿಗೆ ಸಹ ಮುಲ್ಲ ಅಂತೇಳಿ ನಿಮ್ದು ಎಷ್ಟು ಹೋಗ್ಯದ, ಒಂದು 2.5 ಎಕರೆ ಹೋಗ್ಯದ. ಮೊದಲು ಏನು ಒಂದು 4 ಎಕರೆನೋ 2 ಲಕ್ಷ ಎಷ್ಟೋ ಕೊಟ್ಟಾರ. ಈಗ ಹೊಳ್ಳಿ ಏನದ ಅದರಿಂದ ಇಲ್ಲೇ ಇಲ್ಲ. ಅದಕ್ಕೆ ಮೊನ್ನೆ ಬಸನಗೌಡರು, ರಾಜಗೌಡರು, ಶಾಸಕರು ಬೆಳಗಾವಿ ಅಧಿವೇಶನದೊಳಗೂ ಕೂಡ ಚರ್ಚೆ ಆಯಿತು. ಅವಾಗ ನೀವು ಏನದ ರೈತರಿಗೆ ಪರಿಹಾರ ಮಂಜೂರಾದಂಥ ಹಣಗಳನ್ನು ಕೂಡ ಏನದ ಕೊಡಲಿಲ್ಲ ಅಂತಂದ್ರೆ ರೈತ ವಿರೋಧಿ ಸರ್ಕಾರ ಕೇಳಿ ಪ್ರತಿಭಟನೆ ಮಾಡಿದರು. ಮಾಡಿ ಏನದ ಅವರು ಸಭಾತ್ಯಾಗ ಮಾಡಿದರು. ಮತ್ತು ನಮ್ಮ ಶಾಸಕರು ರಾಜಗೌಡರು ಹೇಳಿದರು, ಈ ಕಡೆ ಏನದ MB ಪಾಟೀಲರು, ಕಟಕದವರು ಎಲ್ಲರಿಗೂ ರೈತರಿಗೆ ಮಾಡ್ಬೇಕಂತೇಳಿ ಯಾರ ಇಲ್ಲತ್ ನಾ ಅನ್ನೋದಿಲ್ಲ. ಯಾವ ಸರ್ಕಾರ ಟೀಕಾ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಆದರೆ ಏನದ ಟೀಕಾ ಅನಿವಾರ್ಯ ಮಾಡಬೇಕಾಗ್ತದೆ. ರೈತರ ಸಲುವಾಗಿ ಏನದ ಅಂತ ಹೇಳ್ತಾರೆ. ರೈತ ಏನದ ಬೆನ್ನೆಲು ಬರ್ತಾರ, ರೂಪಾಯಿದಾಗ ಪಾರಣೆ ಏನದ ರೈತರ ಮೇಲೆ ಸರ್ಕಾರ ನಡೆದೋಗ್ತಾರ. ರೈತರು ಒಕ್ಕಟ್ಟಿಲ್ಲದಕ್ಕೆ ಏನದ ಪಂಜಾಬ್ದಾಗ ನೋಡ್ರಿ ಹೆಂಗೆ ಆಗಿಂದಾಗ ಏನದ ಸರ್ಕಾರವನ್ನು ಹಾಗೆ ಯಾವ ರೀತಿ ತರಾಟೆಗೆ ತಗೋತಾರೆ. ಈಗ ಏನದ ಇಷ್ಟೆಲ್ಲ ಈಗ ಮಲ್ಲನಗೌಡರು, ಬಗಲಿಗೌಡರು ಹೇಳಿದ್ರು, ಅವ್ರು ರೈತರು ಬರ್ಬೇಕಾದ್ರೆ ನಿಮ್ಮದು ಸಮಸ್ಯೆ ಅದ, ನಮ್ಮದು ಸಮಸ್ಯೆ ಅದ, ಬರ್ತಾವ ಇಲ್ಲ ರೊಕ್ಕ ಅಂತೇಳಿ. ಆದರೆ ಏನದ ಸಮಸ್ಯೆ ಏನದ ಎಲ್ಲರೂ ಕೂಡಿದಾಗ ಅದು ಹನಿ ಕೂಡಿದ್ರೆ ಹಳ್ಳ ಅಂದಾಗ ಬೃಹತ್ ಪ್ರಮಾಣ ಪ್ರತಿಭಟನೆ ಮಾಡಿದೆವು ಅಂತಂದಾಗ ಶಾಸಕರು ಹೋಗಿ ಅಲ್ಲಿ ಯಾಕೆ MLAಗಳನ್ನ ಆರಿಸಿ ತಂದಿರ್ತಾರೆ? ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಸಲುವಾಗಿ ಸರ್ಕಾರ ಇರ್ತದೆ. ಒಬ್ಬರು MLAಗಳು ಗಟ್ಟಿಗೆ ನಿತ್ರ ಒಂದು ಭಾಗದ ಈ ಉತ್ತರ ಕರ್ನಾಟಕದ ಎಲ್ಲ ಭಾಗದ ನಾವು ಪ್ರತಿಭಟನೆ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ. ಅಲ್ಲಿ ಒಳಗೆ ಸಮಸ್ಯೆ ಇರ್ತಾವೆ. ಆವಾಗ ನಾವು ಅನಿವಾರ್ಯ ಏನದ ರೈತರು ಏನದ ಕೂಡಿ ಇದನ್ನು ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಬರ್ತೀವಿ. ಜಿಲ್ಲಾಡಳಿತಕ್ಕೆ ಹೇಳಬೇಕು ಅಂತಂದಾಗ ಅವಾಗ ಏನದ ಸರ್ಕಾರದವ್ರು ಕೇಳ್ತಾರೆ. ಸರ್ಕಾರದವ್ರು ನ್ಯಾಯಾಲಯದಿಂದನೇ ಮಂಜೂರಾದಂಥ ಹಣ ಕೊಡೋದಿಲ್ಲ ಅಂತಂದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು? ಈಗ ಅವ್ರು DK ಶಿವಕುಮಾರ್ ಮೊನ್ನೆ ಬಂದಾಗಂದ್ರೆ ನೀವು 30-40 ಕೋಟಿ ಅಲ್ಲಿ ಇದು ಮಾಡಿರಿ, ನ್ಯಾಯಾಲಯ ಒಂದಕ್ಕೆ ಏನದ 10 ಪಟ್ಟು ಏನದ ಮಾಡ್ತಾರೆ, ಹಂಗೆ ಕೊಡು 30 ಹೇಳ್ತಾರೆ. ಉದಾಹರಣಾರ್ಥವಾಗಿ ಚೀನಾದೊಳಗೆ ಒಮ್ಮೆ ಏನದ ಈಗ 4 ಪಟ್ಟು ಇರುತ್ತಾರಲ್ಲ, ಅಲ್ಲಿ ಏನದ 8 ಪಟ್ಟು ಕೊಡ್ತಾರೆ. ಯಾಕೆ ಕೊಡ್ತಾರೆ? ರೈತರಿಗೆ 1 ಲಕ್ಷ ಇತ್ತಂದ್ರೆ 8 ಲಕ್ಷ, 10 ಲಕ್ಷ ಇತ್ತಂದ್ರೆ 80 ಲಕ್ಷ. ಯಾಕಂದ್ರೆ ಅಲ್ಲಿ ತನೂ ಭೂಮಿ ರೇಟ್ ಈ ರೀಸೆಟ್ಲ್ಮೆಂಟ್ ಅಂದರೆ ಏನು, ನಾವು ಹೊಳ್ಳಿ ಏನದ ಅವ ಪುನರುಜ್ಜೀವನ ಆಗಬೇಕು. ಭೂಮಿ ಕಳ್ಕೊಂಡಂದ್ರೆ ಹೋಗಿ ಅಲ್ಲಿ ಭೂಮಿ ತೊಗೋಬೇಕು. ಯಾಕೆ ಹೆಚ್ಚು ಕೊಡ್ತಾರೆ? ಆಟ ಆಡೋಲ್ಲ ಕಲ್ತರೆಲ್ಲರೂ ಕೂಡಿ ಚರ್ಚೆ ಮಾಡಿರ್ತಾರೆ. ಚರ್ಚೆ ಮಾಡಿದಾಗ ಏನದ ನಮ್ಗೆ ಇವತ್ತಿನ 10 ಲಕ್ಷ ಭೂಮಿ ಮಾಡ್ತದ ಅಂತಂದ್ರೆ ಏನದ 80 ಲಕ್ಷ ಚೀನಾದ ಕೊಡ್ತಾರೆ, 40 ಲಕ್ಷ ಕೊಡಬೇಕು ಅಂತ ಹೇಳಿರ್ತದೆ. ಅದರೊಳಗೆ ಬಡ್ಡಿ ಅವೆಲ್ಲ ಕೂಡಿ ಏನದ ಹೆಚ್ಚುವರಿ ಹಾಕಿರ್ತದೆ. ಇದು ಈಗ ಏನದ ಹೆಂಗೆ ಆಗ್ಯದ ಅಂತಂದ್ರೆ ಒಬ್ಬೊಬ್ರು 65 ಲಕ್ಷ, 70 ಲಕ್ಷ, 1 ಕೋಟಿ ಹಿಂಗೆ ಏನದ ಆಗ್ಯಾವ. 2 ಎಕರೆ 3 ಎಕರೆ ಏನೇನೋ ಆಗ್ಯಾವ. ಆಗಿದ್ದೇನದು ನಿಮ್ಗೆ ನೀರು ಬರ್ತದೆ, ಆಯ್ತು ಮುಗೀತು, ಎಲ್ಲಿ ಇರಾಗ್ತದೆ ಈಗ ತೊಗೊಂಬಿಡ್ರಿ ಅಂತ ಹೇಳ್ತಾರೆ. ಇದಕ್ಕೆ ರೈತರು ಒಗ್ಗಟ್ಟಿರೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, ಅವಲ್ಲಿ ಅಂದ್ರೆ ಕೋರ್ಟ್ಗೆ ಹೋಗ್ರಿ. ಕೋರ್ಟ್ಗೆ ಹೋಗ್ಬೇಕಾದ್ರೆ ಕೋರ್ಟ್ನಾಗ ದೌಡ ಹಾಕ್ತದನು ಫೈನಲ್. ಇಲ್ಲೇ ಗುಲ್ಬರ್ಗ ಇದ್ರಾಗ ಸುಮಾರು 7,000 ಕೇಸ್ ಏನದ ಪೆಂಡಿಂಗ್ ಅದಾವೆ. ಅವಾಗ ಏನದ ಮತ್ತೆ ಮುಂದೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಏನು ಹೇಳಿದ 120 ದಿನದಾಗ ಏನದ ನೀವು 25% ತುಂಬ್ರಿ, 1 ಕೋಟಿ ಆಗಿದ್ರೆ 25 ಲಕ್ಷ ತುಂಬ್ರಿ. ಆಮೇಲೆ ಮುಂದೆ ನೀವೇನದ ಸುಪ್ರೀಂ ಕೋರ್ಟ್ಗೆ ಹೋಗ್ರಿ. ಅದು ನಾವು ಹೊಸಲೂ ಬಂದಾಗ ಮಾನ್ಯ ಸಚಿವರಿಗೂ ಏನದ ಮನವಿ ಸಲ್ಲಿಸಿದ್ದೆವು ನಮ್ಮ ಶಾಸಕರು ರಾಜಗೌಡರ ಥ್ರೂರಿಂದ. ಅವಾಗ ಮಾಡಿದಾಗ ಶಿವಾನಂದ ಪಾಟೀಲ್ರಿಗೂ ಮನವಿ ಕೊಟ್ಟಿದ್ದೆವು, ಎಲ್ಲ ಶಾಸಕರಿಗೂ ಮನವಿ ಕೊಟ್ಟಿದ್ದೆವು. ನಮಗೆ ದುಡ್ಡು ಯಾವಾಗ ಬರಬೇಕು? ಎಲ್ಲರೂ ಏನದ ದುಡ್ಡಿನ ಮೇಲೆ ಕಂಡು ಇಟ್ಕೊಂಡು ಕೂತಾರೆ. ವಾಸ್ತವಿಕವಾಗಿ ರೈತರೆಲ್ಲರೂ ಸುಮಾರು 100 ಬಿಟ್ಟು 2 ಎಕರೆ ಇದ್ರು ಎಲ್ಲರೂ ಕಾಲದಲ್ಲಿ ಇದು ಮಾಡ್ತಾರೆ. ನೀರು